ಮೊಟ್ಟ ಮೊದಲನೇದಾಗಿ ಏನು ಇವತ್ತು ಗಣರಾಜ್ಯೋತ್ಸವ ದಿನ ಎಲ್ಲರಿಗೂ ಶುಭವಾಗಲಿ. ನೀವು ಎಲ್ಲ ಗಮನಿಸ್ತದೆ ನೋಡಿರ್ಬೋದು, ಇಡೀ ಚಿಂತಾಮಣಿಯಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ತುಂಬಿಕೊಂಡಿದೆ. ಮೋರಿಗಳು ಕ್ಲೀನ್ ಮಾಡೋರು ಯಾರು ಇಲ್ಲ, ಲೈಟ್ಗಳು ಹೋಗಿದ್ರೆ ಲೈಟ್ಗಳು ಹಾಕೋವಂಥವ್ರು ಇಲ್ಲ. ಈಗಲೂ ನಾವು ಟ್ಯೂಬ್ಲೈಟ್ ಸೆಟ್ಗಳಲ್ಲಿದ್ದೀವಿ. ಪುರಸಭೆಗಳಲ್ಲೂ ಇವತ್ತು LED ಲೈಟ್ಗಳು ಬಂದಿವೆ, ಇಡೀ ಬೀದಿಗಳಲ್ಲಿ LED ಲೈಟ್ಗಳಿದೆ. ನಮ್ದು ನಗರಸಭೆ ಆಗಿದ್ದು ಕೋಟಿಗಳು ದುಡ್ಡಿದ್ದು ಇವತ್ತವರೆಗೂ ಟ್ಯೂಬ್ಲೈಟ್ಗಳಲ್ಲಿ ಇದ್ದೀವಿ. ಆದರೆ ಆ ಟ್ಯೂಬ್ಲೈಟ್ ಅಲ್ಲಿ ಲೈಟ್ ಹೋದ್ರೂ ಹಾಕಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭಗಳಲ್ಲಿ ನೀರು 8-10 ದಿವಸ, ಕನಿಷ್ಠ ಅಂದ್ರೆ 8-10 ದಿವಸ ಆಗ್ತಾ ಇದೆ ನೀರು ಕೊಡೋದು. ಇದೆಲ್ಲ ಗಮನಿಸ್ತಾನೆ ಇದ್ದೀವಿ, ನಾವು ಹೇಳ್ತಾನೆ ಇದ್ದೀವಿ. ಆದ್ರೆ ಮೊನ್ನೆ ನಮ್ಮ ಕಮಿಷನರ್ ಆದ ಚಲಪತಿ ಅವರು ಆಡಳಿತಾಧಿಕಾರಿಯಾಗಿ ನೇಮಕ ಆಗಿದ್ದಾರೆ ಕೈವಾರ್ಗೆ. ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲಿನ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ಟ್ರ್ಯಾಕ್ಟರ್ಗಳು, ಟಿಪ್ಪರ್ಗಳು ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕ್ಲೀನ್ ಮಾಡುವಂಥದ್ದು ನೋಡ್ತಾ ಇದ್ದೀರಾ, ನೀವೆಲ್ಲ ನೋಡಿದ್ದೀರಾ. ಇವ್ರಿಗೆ ಯಾರು ಆದೇಶ ಕೊಟ್ರು ಅಂತ? ಏನ್ ಕಾನೂನು ಗೌರವನೇ ಇಲ್ವಾ? ಆಡಳಿತ ಅಧಿಕಾರಿ ಆದ ನಂತರ ಇಲ್ಲಿಂದ ನಗರಸಭೆ ನಮ್ಮ ಟ್ಯಾಕ್ಸ್ ಇಂದ ಇವತ್ತು ಗಾಡಿಗಳಾಗಿರ್ಬೋದು, ಟಿಪ್ಪರ್ಗಳಾಗಿರ್ಬೋದು, ಇಲ್ಲಿ ಸಂಬಳಗಳಾಗಿರ್ಬೋದು, ಎಲ್ಲ ನಮ್ಮ ಟ್ಯಾಕ್ಸ್ ಇಂದ ಬಂದಿರುವಂತಹದ್ದು. ಆ ಟ್ಯಾಕ್ಸ್ ದುಡ್ಡು ಚಿಂತಾಮಣಿದು, ನಗರದ್ದು, ಕ್ಲೀನಿಂಗ್ ಇನ್ನೊಂದು ಮತ್ತೊಂದು ಕೈವಾರದ್ದು. ಯಾವನಾಯ ಇಲ್ಲಿ ಗೊಬ್ಬ ವಾಸನೆ ಇಡೀ ಚಿಂತಾಮಣಿ ಎಲ್ಲ ನೋಡಿದ್ರೆ ಅಲ್ಲಿ ಕಸ ಮೋರಿಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ನೀವು ನೋಡಿರ್ಬೋದು, ಇವತ್ತು ಗಣರಾಜ್ಯೋತ್ಸವ ದಿನದಲ್ಲಿ ಏನ್ ನ್ಯಾಷನಲ್ ಸಾಂಗ್ ಇದೆ, ಆ ನ್ಯಾಷನಲ್ ಸಾಂಗ್ ಅಲ್ಲಿ ನಮ್ಮ ಕಮಿಷನರ್ ಚಲಪತಿ ಅವರು ನಮ್ಮ DYSP ಕಿವಿದಲ್ಲಿ ಆ ನ್ಯಾಷನಲ್ ಸಾಂಗ್ ನಡೀತಾ ಇದೆ, ಅವ್ರ ಕಿವಿಯಲ್ಲಿ ಗುಸು ಅಂತ ಇದ್ದಾರೆ. ಏನಾಗ್ತಾ ಇದೆ? ಏನ್ ಕಾನೂನು ಅಂದ್ರೆ ಏನ್ ನ್ಯಾಷನಲ್ ಸಾಂಗ್ ಗೌರವ ಇಲ್ವಾ? ನೋಡಿರ್ಬೋದು ನೀವು, ನೋಡಿ ಬೇಕಾದ್ರೆ ಕ್ಲಿಪ್ಪಿಂಗ್ಸ್ ತಗೊಂಡು ನೋಡಿ. ಏನಾಗ್ತಾ ಇದೆ ನಮ್ಮ ಚಿಂತಾಮಣಿಯಲ್ಲಿ? ಯಾರು ಹೇಳೋರು ಕೇಳೋರು ಇಲ್ವಾ? ಅಥವಾ ಯಾರ ಆದೇಶ ತಗೊಂಡು ಇವರು ಕೈವಾರ್ಗಿ ಇವ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕ್ಲೀನ್ ಮಾಡಿದ್ರು? ಮೊನ್ನೆ ನೋಡಿದ್ರೆ ಶಿರ್ಘಟ್ಟ ವಿಚಾರದಲ್ಲಿ ನೀವು ಕೇಳಿದ್ರಿ, ಏನದು ರಾಜುಗೌಡ್ರ ಬಗ್ಗೆ ಅಂತ. ನೀವೆಲ್ಲ ನೋಡಿದ್ದೀರಾ ರಾಜುಗೌಡ್ರ ಬಗ್ಗೆ. ಈಗಾಗಲೇ ನಮ್ಮ ಆಹಾರ ಸಚಿವರಾದ ಶ್ರೀ KH ಮುನಿಯಪ್ಪಾಜಿ ಅವರು ಅವ್ರ ಬಗ್ಗೆ ಹೇಳಿದ್ದಾರೆ. ಅವರು ಸೌಮ್ಯ ಸಭಾದವರು, 10 ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅನೇಕ ಬೋರ್ಗಳು ಹಾಕ್ಸಿದ್ದಾರೆ, ಬಹಳಷ್ಟು ಕೆಲಸಗಳು ಮಾಡಿಸಿದ್ದಾರೆ. ಕೊರೋನಾ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ, ಕಿಟ್ಗಳು ಕೊಟ್ಟಿದ್ದಾರೆ ಅಂತ ಬಹಳಷ್ಟು ನಮ್ಮ KH ಮುನಿಯಪ್ಪಾಜಿ ಅವರು ಹೇಳಿದ್ದಾರೆ. ಅದು ನಾವೆಲ್ಲ ಏನು ಇನ್ಸಿಡೆಂಟ್ ಆಯ್ತು ಅದಕ್ಕೆ ನಾವು ಖಂಡಿಸ್ತೀವಿ. ನಾನಾಗ್ಲಿ, KH ಮುನಿಯಪ್ಪಾಜಿ ಅವರಾಗ್ಲಿ, ಇಡೀ ಕರ್ನಾಟಕದಲ್ಲಿ ಯಾರನ್ನ ಇರ್ಲಿ, ನಾವು ಅದಕ್ಕೆ ಖಂಡಿಸ್ತೀವಿ. ಮಾತನಾಡಬಾರ್ದಾಗಿತ್ತು, ಮಾತನಾಡಿದ್ದಾರೆ. ಆದ್ರೆ ನಮ್ಮ ಕಮಿಷನರ್ ಚಲಪತಿ ಅವರು ಇಲ್ಲಿ ಮೆಮೋರಿಯಂ ಕೊಡಕ್ ಹೋಗಿ ಏಕವಚನದಲ್ಲಿ ಮಾತಾಡ್ತಾರೆ. ನಮ್ಮ ತಹಶೀಲ್ದಾರ್ ಮುಂದೆನೆ ಏಕವಚನದಲ್ಲಿ ಹೇ ಲಫಂಗ ರಾಜುಗೌಡ, ನೀಚ ರಾಜುಗೌಡ, ಕಿಡಿಗೇಡಿ ರಾಜುಗೌಡ. ಏನಾಗ್ತಾ ಇದೆ? ನೀವು ಬುದ್ಧಿವಂತರು, ವಿದ್ಯಾವಂತರು, ನೀವೊಬ್ಬ ಸರ್ಕಾರಿ ನೌಕರು, ಇವೆಲ್ಲ ಮಾತಾಡಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ರು? ಯಾರು ಕೊಟ್ರು ನಿಮ್ಗೆ? ಯಾರ ಶಕ್ತಿ ಇದೆ ನಿಮ್ಗೆ ಇದ್ರ ಹಿಂದೆ?
ಏನ್ ಅನ್ಕೊಂಡಿದ್ದೀರಾ? ಒಬ್ಬ ತಾಲೂಕು ದಂಡಾಧಿಕಾರಿ ಇದ್ದಾರೆ ಅಲ್ಲಿ, ತಹಶೀಲ್ದಾರ್ ಅವ್ರ ಮುಂದೆನೆ ಮಾತಾಡ್ತೀರಾ? ರಾಜುಗೌಡರು ಕಾಂಗ್ರೆಸ್ ಪಕ್ಷದಿಂದ B.Pharm ತಗೊಂಡು ಅಭ್ಯರ್ಥಿ ಆಗಿದ್ರು, ಅವ್ರು ಪರಾಜಿತರಾಗಿದ್ದಾರೆ. ಅವ್ರಿಗೂ ಸ್ವಲ್ಪ ಗೌರವ ಇದ್ದತ್ತೆ. ಏಕವಚನದಲ್ಲಿ ಮಾತಾಡುವಂತದ್ದು, ಹೂ ಅಂತ ಗೂಂಡಾಗಳು ಮಾಡೋ ತರ ಗೂಂಡಾ ವರ್ತನೆ. ನೀವು ಅಧಿಕಾರಿನ ಏನು ನೀವು ಆಲೋಚನೆ ಮಾಡ್ಕೊಳ್ಳಿ. ಮುಟ್ಟು ನೋಡೋಣ ರಾಜುಗೌಡ, ನಾನು ಹೇಳ್ಬೋದು, ಮಿಸ್ಟರ್ ಚಲಪತಿ, ಕಮಿಷನರ್ ಆಫ್ ಚಿಂತಾಮಣಿ, ನಿಮ್ಗೆ ತಾಕತ್ತಿದ್ರೆ ರಾಜುಗೌಡ ಮುಟ್ಟು ನೋಡಿ ಅಂತ ಹೇಳ್ಬೋದು. ಆದ್ರೆ ನಾನು ಹೇಳೋದಿಲ್ಲ. ಯಾಕೆ ಹೇಳ್ಬೇಕು? ನಾವು ಅಂತವರಲ್ಲ, ಹೇಳೋರಂತವರಲ್ಲ. ಇವೆಲ್ಲ ಬಿಡ್ಬೇಕು. ಯಾರ್ದು ರಾಜಕೀಯ ವ್ಯಕ್ತಿಗಳದ್ದು ಏನಾನ ಸಪೋರ್ಟ್ ಇದ್ರೆ ಎಷ್ಟು ದಿನನೂ ಇರಲ್ಲ. ನೀವು ಸರ್ಕಾರಿ ನೌಕರಾಗಿದ್ದೀರಾ, ಇನ್ನು ಪರ್ಮನೆಂಟ್ ಇರಕ್ಕಾಗಲ್ಲ, ಎಲ್ಲ ಟೆಂಪರರಿನೇ. ಆದ್ರೆ ನಿಮ್ಮ ನಡೆ, ನಿಮ್ಮ ಮಾತುಗಳು ಅದು ಸರಿಯಾಗಿರ್ಬೇಕು. ಮತ್ತೆ ನಾವೆಲ್ಲ ಕಂಡಂಗೆ ಇದೊಂದು ಟ್ರೆಂಡ್, ರೆಕಾರ್ಡಿಂಗ್. ಫೋನ್ಗಳಲ್ಲಿ ಮಾತಾಡಿದ್ರೆ ರೆಕಾರ್ಡಿಂಗ್ ಮಾಡ್ಕೊಳ್ಳುವಂಥದ್ದು ಟ್ರೆಂಡ್ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈ ರೆಕಾರ್ಡಿಂಗ್ನಿಂದ ಒಳ್ಳೇದು ಆಗತ್ತೆ, ಕೆಟ್ಟದ್ದು ಆಗತ್ತೆ. ನಂಬೋದಿಲ್ಲ, ನಾಳೆ ನಿಮ್ಗೆ ಯಾರಿಗೂ ನಂಬೋದಿಲ್ಲ. ರೆಕಾರ್ಡಿಂಗ್ ಮಾಡಿಕೊಂಡು ಒಬ್ರಿಗೆ ಹೇಳುವಂಥದ್ದು, ಮಾಡುವಂಥದ್ದು ಯಾವ ಮಟ್ಟಕ್ಕೆ ಸರಿ? ಇಂಥವ್ರದೇ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರಿಗೂ ರೆಕಾರ್ಡಿಂಗ್ ಅನ್ನೋದು ನಂಬಿಕೆ ಹೊಟ್ಟೋಗ್ಬಿಡೋದು. ಈಗ ನೀವು ನಾವು ಏನೋ ಮಾತಾಡ್ಕೊಂಡಿರ್ತೀವಿ, ಗೋಪ್ಯವಾಗಿ ಮಾತಾಡ್ಕೊಂಡಿರ್ತೀವಿ. ಆ ಗೋಪ್ಯವಾಗಿ ಮಾತಾಡಿರುವಂತ ರೆಕಾರ್ಡಿಂಗ್ ಎತ್ಕೊಂಡು ಹೋಗ್ಬಿಟ್ಟು ಹೇಳುವಂಥದ್ದು, ಪ್ರಚಾರ ಮಾಡುವಂಥದ್ದು ನಾಳೆ ನಂಬ್ತಾರ ನಿಮ್ಗೆ ಯಾರನ್ನ? ನಾಳೆ ಇನ್ನೊಬ್ರು ಮಿನಿಸ್ಟರ್ ಮನೆಯಲ್ಲ, ಇನ್ನೊಂದು ಊರಿಗೆ ಹೋಗಿದ್ರು, ಇನ್ನೊಂದು ತಾಲೂಕು, ಅಲ್ಲೊಂದು ಅಧಿಕಾರಿಯಾಗಿ ನೀವು ಏನಾನ ಮಾಡ್ತಾ ಇದ್ರೆ ಅಕಸ್ಮಾತ್ ಅಲ್ಲೂ ರೆಕಾರ್ಡಿಂಗ್ ಮಾಡಿ ಅಲ್ಲೂ ಬಿಟ್ರೆ ನಂಬ್ತಾರೆ ಯಾರನ್ನ ನಾಳೆ? ಇದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ರೆಕಾರ್ಡಿಂಗ್ ಅನ್ನೋದು ಒಂದು ಟ್ರೆಂಡ್. ಆದ್ರೆ ಇದರಲ್ಲಿ ಒಳ್ಳೇದು ಆಗ್ತದೆ, ಕೆಟ್ಟದ್ದು ಆಗತ್ತೆ. ಸಾಮಾನ್ಯ ಜನರಲ್ಲಿ ಮೊನ್ನೆ ನಾನು ಶಿಲ್ಘಟ್ಟ ಮದುವೆಯಲ್ಲಿ ಹೋಗಿದ್ದೆ, ಅಲ್ಲಿ ಮಾತುಗಳು ನಡೀತಾ ಇತ್ತು. ಏನು ನಮ್ಮ ಶಿಲ್ಘಟ್ಟ ಕಮಿಷನರ್ ಮೇಡಮ್ ಅವರು ಬಿಫೋರ್ 2 days ಮಾತಾಡುವಂತ ಮಾತುಗಳು ರೆಕಾರ್ಡಿಂಗ್ ಆಗಿತ್ತಲ್ಲ, ಯಾಕೆ ಆವತ್ತೇ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾಕೆ ಸುಮ್ಮನೆ ಇದ್ರು? ಯಾರು ಇವ್ರಿಗೆ ಬಲವಂತ ಮಾಡಿ ಕೊಡ್ಸಿದ್ರು? ನಾನು ಹೇಳ್ತಾ ಇರೋದಲ್ಲ, ಅಲ್ಲಿ ಜನರು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮದುವೆಗಳಲ್ಲಿ. ಮತ್ತೆ ಪ್ರಭಾವಿ ಸಚಿವರು ಇದರ ಹಿಂದೆ ಇದ್ದಾರೆ, ಅವರು ಈ ರೀತಿ ಮಾಡಿದ್ದಾರೆ ಅನ್ನೋದು ಜನರ ಮಾತುಗಳು. ಮತ್ತೆ ರಾಜುಗೌಡ್ರಿಗೆ KH ಮುನಿಯಪ್ಪಾಜಿ ಅವರು ಸಪೋರ್ಟ್ ಇದೆ ಅಂತೆ, ಜಮೀರ್ ಅಹಮದ್ ಅವರು ಸಪೋರ್ಟ್ ಇದೆ ಅಂತೆ, DK ಶಿವಕುಮಾರ್ ಅವರು ಆಪ್ತರಂತೆ ರಾಜುಗೌಡರು ಅಂತ ಮಾತುಗಳು ನಡೀತಾ ಇತ್ತು. ಅವ್ರು ನನಗೆ ನೋಡಿರ್ಲಿಲ್ಲ. ಮತ್ತೆ ನೋಡಿದ ತಕ್ಷಣ ಕೌನ್ಸಿಲರ್ ಇದಾರಪ್ಪ, ಚಿಂತಾಮಣಿ ಎಕ್ಸ್ ಕೌನ್ಸಿಲರ್ ಇದ್ದಾರೆ ಅಂತ ಹೀಗೆ ಮಾತಾಡ್ಕೊಂಡ್ರು. ಮತ್ತೆ ನಾನು ಹೇಳಿದೆ, ರಾಜಕೀಯದಲ್ಲಿ ಕೆಲವು ಇವೆಲ್ಲ ಸಹಜ, ಏಳು ಬೀಳು ಎಲ್ಲ ಸಹಜ. ಮಾತನಾಡಿರುವಂತಹದ್ದು ನಾವೆಲ್ಲ ಖಂಡಿಸ್ತೇವೆ ಅದಕ್ಕೆ. ಆದ್ರೆ ರಾಜಕೀಯದಲ್ಲಿ ಇವೆಲ್ಲ ನಡೆಯುತ್ತೆ. ನಮ್ಮ ಜಿಲ್ಲೆಗಳಲ್ಲಿ ರಾಜಕೀಯದಲ್ಲಿ ಇವೆಲ್ಲ ನಡೆಯುತ್ತೆ. ಒಬ್ಬ ತಲೆ ಮೇಲೆ ಇನ್ನೊಬ್ಬ ಕೈ ಇದ್ದೇ ಇರತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದರಿಂದ ನಾನು ಹೇಳಕ್ ಇಷ್ಟಪಡ್ತೇನೆ ನಮ್ಮ ಕಮಿಷನರ್ ಅವರ ಚಲಪತಿ ಅವ್ರಿಗೆ, ನಿಮ್ಮ ನಡೆ, ನಿಮ್ಮ ಮಾತುಗಳು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡೇ ಒಳ್ಳೇದು. ಯಾಕಂದ್ರೆ ಇವತ್ತು ನಾವೇನ್ ಬೇಕಾದ್ರೂ ಮಾತಾಡ್ಬೋದು. ನಾನು ಹೇಳಿದಲ್ಲ, ಏಕವಚನದಲ್ಲಿ ಹೂ ಹಾ. ನೀವು ಎಜುಕೇಟೆಡ್ ಆಗಿ ಒಬ್ಬ ಅಧಿಕಾರಿಯಾಗಿ ಮುಟ್ಟು ನೋಡೋಣ. ನಿಮ್ಮ BNS ಆಕ್ಟ್ ಅಲ್ಲಿ, ನಮ್ಮ ಸಂವಿಧಾನದಲ್ಲಿ BNS ಆಕ್ಟ್ ಇದೆ. ಆ ಆಕ್ಟ್ ಅಲ್ಲಿ ಬರುವಂತ ಎಲ್ಲ ಆಕ್ಟ್ಸ್ ಹಾಕಿ ಅವ್ರ ವಿರುದ್ಧವಾಗಿ ಏನೇನು ಮಾಡ್ಬೇಕೆಲ್ಲ ಮಾಡಿ, ರಾಜಗೌಡರ ವಿರುದ್ಧವಾಗಿ. ಅದು ಜನ ಒಪ್ಕೊಳ್ತಾರೆ, ಕಾನೂನು ರೀತಿಯಲ್ಲಿ ಹೋಗುವಂತದ್ದು. ಆದ್ರೆ
ಒಬ್ಬರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಅದು ನಮ್ಮ ತಹಶೀಲ್ದಾರ್ ಪಕ್ಕದಲ್ಲೇ ಇಟ್ಕೊಂಡು ನೀಚ, ಲಫಂಗ, ಕಿಡಿಗೇಡಿ ಯಾರ ಅಧಿಕಾರ ಕೊಟ್ರು ಅನ್ನೋದು ನನ್ನ ಪ್ರಶ್ನೆ. ಈ ರೀತಿ ಎಲ್ಲ ನಡ್ಕೋಬಾರ್ದು, ಚೆನ್ನಾಗಿ ನಡ್ಕೊಳ್ಳಿ. ಈಗೇನು ನಮ್ಮ ಚಿಂತಾಮಣಿಯಲ್ಲಿ ಗೊಬ್ಬು ವಾಸನೆ ಇದೆ, ಎಲ್ಲಿ ನೋಡೋದು ಅವು ಕಸ, ಮೊದಲು ಇದು ಕ್ಲೀನ್ ಮಾಡಲಿ, ಚರಂಡಿಗಳು ಕ್ಲೀನ್ ಮಾಡಲಿ. ಇಡೀ ನಮ್ಮ MG ರೋಡ್ ಅಲ್ಲಿರುವಂತ ಚರಂಡಿಗಳಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಆಲ್ರೆಡಿ 3 ವರ್ಷ ಆಗ್ಬಿಟ್ಟಿದೆ, ಅದು ಇನ್ನ ಕ್ಲೀನ್ ಮಾಡಿಲ್ಲ. ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ಬಿದ್ದಿದೆ, 8-10 ದಿವಸಕ್ಕೆ ನೀರು ಬರ್ತಾ ಇದೆ. ಲೈಟ್ಗಳು ಹೋದ್ರೆ ಲೈಟ್ಗಳು ಹಾಕೋಂಗಿಲ್ಲ, ಸಿಬ್ಬಂದಿ ಯಾರು ಇಲ್ಲ. ಚಿಂತಾಮಣಿಯಲ್ಲಿ ಎಲ್ಲ ಡೆಪ್ಟೇಷನ್ ಮೇಲೆ ಹಾಕೊಂಡು ಬಂದಿರೋದು ಅಂತ ಗೊತ್ತಾಯ್ತು. ಆ ಸಿಬ್ಬಂದಿಗಳು ಎತ್ಕೊಂಡು ಬರುವಂತದ್ದು ಪ್ರಯತ್ನ ಮಾಡಲಿ, ಎತ್ಕೊಂಡು ಬಂದು ಕೆಲಸ ಮಾಡಿಸೋಂಥದ್ದು ಮಾಡಲಿ. ಡೆಪ್ಟೇಷನ್ ಅಲ್ಲಿ ಎಷ್ಟು ದಿವಸ ಇರ್ತಾರೆ ಸರ್? ಬಂದಿರುವಂತವ್ರು ಡೆಪ್ಟೇಷನ್ ಮೇಲೆ ಬೇರೆ ತಾಲೂಕುಗಳಿಂದ ನಾವು ಹಾಕೊಂಡಿರುವಂತ ಡೆಪ್ಟೇಷನ್ ಎಷ್ಟು ಜನ ಇರ್ತಾರೆ? ಇಲ್ಲಿ ಇರುವಂತ ಪರ್ಮನೆಂಟ್ ವರ್ಕರ್ಸ್ ಹಾಕೊಂಡ್ ಬರ್ಲಿ, ಸರ್ಕಾರ ಇದೆ ಎಲ್ಲ ಇದೆ, ಅದು ಹಾಕೊಂಡ್ ಬರ್ಲಿ, ಮೊದ್ಲು ಆ ಕೆಲಸ ಮಾಡ್ಲಿ. ಏನು ಇವರು ಇವತ್ತು ಗಣರಾಜ್ಯೋತ್ಸವ ದಿನದಲ್ಲಿ ಮಾತನಾಡಿದ್ದಾರೆ. ನಮ್ಮ DSP ಕಿವಿಗಳಲ್ಲಿ ನ್ಯಾಷನಲ್ ಸಾಂಗು ಕೂಡ ಗೌರವ ಕೊಟ್ಟಿಲ್ಲ, ಅದು ಒಂದು ನೋವು. ಮತ್ತೆ ಏನು ರಾಜಗೌಡ ಶಿಲ್ಘಟ್ಟ ಪರಾಜಿತ ಅಭ್ಯರ್ಥಿಯಾಗಿದ್ದಾರೆ, ಏಕವಚನದಲ್ಲಿ ಮಾತಾಡಿರುವಂತದ್ದು, ಗೂಂಡಾ ರೀತಿಯಲ್ಲಿ ನಡ್ಕೊಡುವಂತದ್ದು, ಅವೆಲ್ಲ ಆಗ್ಬಾರ್ದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಮಾಧ್ಯಮ ಮಿತ್ರಗಳು ಹೋಗ್ಬಿಟ್ಟು ನೋಡಿ, ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ಇದೆ. ಸ್ವಚ್ಛತೆ ಎಲ್ಲಿದೆ? ಎಲ್ಲಿದೆ ಸ್ವಚ್ಛತೆ? ಎಲ್ಲಿ ನೋಡಿದ್ರೆ ಕಸ, ಮೇನ್ ರೋಡ್ಗಳಲ್ಲಿ, ಬೀದಿಗಳಲ್ಲಿ ಹೋಗಿ ಬರೀ ಡಬ್ಬಲ್ ರೋಡ್ ಒಂದು ಕ್ಲೀನ್ ಆಗ್ತಾ ಇರತ್ತೆ, ಅದು ಬಿಟ್ಟು ಬೇರೆ ಯಾವುದು ಕ್ಲೀನ್ ಆಗಲ್ಲ. ಈಗ ಗೋಪ್ಸಂದ್ರ ಕರೆಯಲ್ಲಿ ಹೋಗ್ಬಿಟ್ಟು ಒಂದು ಮಾಡಿ, ಒಂದು ವಿಡಿಯೋ ಮಾಡಿ. ಗೋಪ್ಸಂದ್ರ ಕರೆಯೋದು 3 ವರ್ಷ ಆಯ್ತು, ಎಲ್ಲ ಕಲುಷಿತ ನೀರು. ಯಾರಿಗೆ ಹೇಳೋದು? ಸಚಿವರಿಗೆ ಹೇಳಿದ್ರು ಕೇಳಿಸ್ಕೊಂತ ಇಲ್ಲ, ಇವ್ರಿಗೆ ಹೇಳೋಣ ಏನ್ ಪ್ರಯೋಜನ ಇಲ್ಲ. ಎಲ್ಲ UJD ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದೆ. ಈಗವರೆಗೆ ಎಲ್ಲಾ ಕೆರೆಗಳು ಕೋಟಿಗಳು ಬರ್ತಾ ಇದೆ. ಆ ಕೋಟಿಗಳು ಬರ್ತಾ ಇದೆ, ಏನ್ ಬರ್ತಾ ಇದೆಯೋ ಕೋಟಿಗಳು ಬರ್ತಾ ಇದೆ. ಗೋಪ್ಸಂದ್ರ ಕೆರೆಗೆ ಮಾತ್ರ ಇಲ್ಲ. ನಮ್ ಕಬ್ರಸ್ತಾನ್ ಜಾಗ ಕೊಡಂಗಿಲ್ಲ, ಒಂದ್ ಶಾಲೆ ಮಹಲ್ ಕೊಡಂಗಿಲ್ಲ. ಅಲ್ಲಿ ಸಂಶೆಟ್ಟಳ್ಳಿಯಲ್ಲಿ ಸ್ಮಶಾನದಲ್ಲಿ ಊಣಕ್ ಜಾಗ ಇಲ್ಲ, ಒಬ್ಬರ ಮೇಲೆ ಒಬ್ರು ಉಣೋದು ಹಾಕೋದು ಹಂಗಾಗಿದೆ. ಮತ್ತೆ ನೋಡಿದ್ರೆ ಕೋಟಿಗಳು ಬರ್ತಾ ಇದೆ. ಅದ್ ಎಲ್ಲಿಂದ ಕೋಟಿಗಳು ಬರ್ತಾ ಇದೆಯೋ ಅದೇನೋ. ಗೋಪ್ಸಂದ್ರ ಕೆರೆನೇ ದೊಡ್ಡ ಎಕ್ಸಾಂಪಲ್, ಉದಾಹರಣೆ. ಅದ್ ನೋಡ್ಕೊಂಡ್ರೆ ಎಲ್ಲರೂ ಗೊತ್ತಾಗ್ಬಿಡತ್ತೆ ಕೋಟಿಗಳು. ನಿಂಗೆಲ್ಲ ಗೊತ್ತಿರೋ ಪ್ರಕಾರ ಏನ್ ಡಬಲ್ ರೋಡ್ ಕೆಲಸ ಶುರು ಆಗಿ ಎಷ್ಟು ದಿನ ಆಯ್ತು ಸರ್? ಹತ್ರ 1 ವರ್ಷ ಆಗ್ತಾ ಇದೆ. ಜವಾಬ್ದಾರಿ ಯಾರು? ನಮ್ಮ ಕಮಿಷನರ್ ತಾನೆ. ಏನಾಗೋದಲ್ಲಿ ನೋಡಿ ಕೆಲಸ ಆಮೆಗತಿಯಲ್ಲಿ ನಡೀತಾ ಇದೆ ಕೆಲಸ. ಇದ್ದಿದ್ದಂಗೆ ಮೊನ್ನೆ ಸಂಕ್ರಾಂತಿ ಹಬ್ಬ ಇತ್ತು, ಹೋಗ್ಬಿಟ್ಟು ಅಲ್ಲಿ ಗಾಡಿಗಳೆಲ್ಲ ಇಟ್ಟಿದ್ದಾರೆ ಇದ್ದಿದ್ದಂಗೆ. ಮತ್ತೆ ಒಳಗಡೆ ಕರ್ಕೊಂತಾರೆ. ಏನಾಗ್ತಾ ಇದೆ? ಆಗ್ಬಾರ್ದು, ಇವೆಲ್ಲ ಈ ರೀತಿ ಆಗ್ಬಾರ್ದು. ಒಬ್ರು ಎಜುಕೇಟೆಡ್ ಆಗಿ ಇವರೆಲ್ಲ, ಒಬ್ರಿಗೆ ಏಕವಚನದಲ್ಲಿ ಮಾತಾಡ ಅಫಿಷಿಯಲ್ ಇವರು ಸರ್ಕಾರಿ ನೌಕರರು, ಬೀದಿಗಳಲ್ಲಿರುವಂತ ಗೂಂಡಗಳ ತರ ವರ್ತನೆ ಮಾಡುವಂತದ್ದು ತಪ್ಪು. ಲೈಟ್ಗಳೆಲ್ಲ ಕೊಡಬಾರ್ದು. ಯಾವ ಕಾನೂನಲ್ಲಿದೆ ಸದಸ್ಯರಿಗೆ ಲೈಟ್ ಕೊಡ್ಬೇಕಂತ? ಯಾವ ಕಾನೂನಲ್ಲಿದೆ? ಎಲ್ಲಿ ಲೈಟ್ ಇಲ್ವೋ ಚಿಂತಾಮಣಿ ನಗರದಲ್ಲಿ ಅಲ್ಲಿ ಲೈಟ್ ಹಾಕುವಂತ ಕೆಲಸ ಆಗ್ಬೇಕು. ಸದಸ್ಯರು ಕೊಡುವಂತದ್ದು ಏನಕ್ಕೆ? ಯಾವ ಕಾನೂನು ಅದು? ಸದಸ್ಯರು ಕೊಡೋದು 10 ಲೈಟ್ ಅಂತ, ಅವೆಲ್ಲ ಹಾಕ್ಬಾರ್ದು. ನೋಡಿ ಸರ್, ಅವ್ರು ಬ್ಯುಸಿ ಆಗಿದ್ದಾರೆ. ಅವರು ಕೈಗೆ ಸಿಗುವಂತದ್ದು ಅಥವಾ ಅಲ್ಲಿರುವಂತ ಕೆಲವು ಅಧಿಕಾರಿಗಳು ಕೆಲಸ ಮಾಡುವಂತದ್ದು ನೀವು ನೋಡಿರ್ಬೋದು. ಇಡೀ ಸ್ಟೇಟ್ ಅಲ್ಲಿ ಇವತ್ತು ಏನು ಈ ಸ್ವತ್ತುಗಳಾಗ್ಲಿ, ಖಾತಾ ಬದಲಾವಣೆಗಳಾಗ್ಲಿ ಸುಮಾರು 2 ತಿಂಗಳಿಂದ ಸ್ಥಗಿತವಾಗಿದೆ, ಏನೂ ಆಗ್ತಾ ಇಲ್ಲ. ಆಗ ಅವ್ರಿಗೂ ಗೊತ್ತಿದೆ ಅಲ್ಲ, ಕೆಲವರು ಪ್ರಭಾವಿಗಳು ಶಕ್ತಿ ಇದೆ ಅವ್ರ ಹಿಂದೆ,
ಪ್ರಭಾವಿಗಳ ಶಕ್ತಿಯಿಂದ ಇಷ್ಟೆಲ್ಲ ನಡೀತಾ ಇದೆ. ಯಾರು ಕೇಳೋರೆಲ್ಲ ಹೇಳೋರಿಲ್ಲ ಅಂತ ನಾನು ಭಾವಿಸ್ತೀನಿ. ಈಗ 1 ವರ್ಷದಿಂದ ಈಗಾಗಲೇ ಅರ್ಜಿ ಹಾಕಿದ್ದಾರೆ, ಕಮಿಷನರ್ ಸಹಿ ಕೂಡ ಮಾಡಿದ್ದಾರೆ. ಈಗ ಅರ್ಜಿಗಳೆಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ, ಗ್ರಾಮ ಪಂಚಾಯತ್ಗಳೆಲ್ಲ ಆಗ್ತದೆ. ಅದೇ ಹೇಳ್ತಾ ಇದ್ದೀನಲ್ಲ, ನಿದ್ದೆ ಮಾಡಿದ್ರೆ ಒಂದು ಕಾನೂನು, ನಮ್ಮ ಸರ್ಕಾರ ಬಂದ ನಂತರ ಬೆಳಗ್ಗೆ ಎದ್ದಿಳ್ಬಿಟ್ಟು ಇನ್ನೊಂದು ಕಾನೂನು. ಯಾರು ಹೊಣೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನ್ ನಮ್ಮ ಸರ್ಕಾರ ಮೇಲೆ ಹೊಣೆ ಕೊಡ್ಬೇಕಾ ಅಥವಾ ಅಲ್ಲಿರುವಂತ ಅಧಿಕಾರಿಗಳು ಹೊಣೆ ಹಾಕ್ಬೇಕಾ ಅಥವಾ ಜನರು ಏನು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಅವ್ರು ಹೊಣೆ ಹಾಕ್ತಾರೋ ಗೊತ್ತಿಲ್ಲ. ರಾತ್ರಿ ಬೆಳಗ್ಗೆ ಮಲ್ಕೊಂಡ್ಬಿಟ್ರೆ ಒಂದ್ ಕಾನೂನು ಇರ್ತದೆ, ಬೆಳಗ್ಗೆ ಎದ್ದೇಳ್ಬಿಟ್ರೆ ಒಂದ್ ಕಾನೂನು ಆಗ್ಬಿಡುತ್ತೆ. ಅಂದ್ರೆ ಬೆಂಗಳೂರಲ್ಲಿ ಹೋಗುವಾಗ ಒಂದ್ ವಾರ ಹಿಂದೆ ಒನ್ ವೇ ಇರುತ್ತೆ, ಇನ್ನೊಂದು ವಾರ ಹೋದ್ರೆ 2 ವೇ ಆಗ್ಬಿಟ್ಟಿರುತ್ತೆ, 2 ವೇ ಇರುತ್ತೆ, 1 ವೇ ಆಗ್ಬಿಟ್ಟಿರುತ್ತೆ. ಈ ರೀತಿ ನಡೀತಾ ಇದೆ. ಜನರು ಅದಕ್ಕೆ ಉತ್ತರ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ನೋಡಿ, ಅದರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಮುಖಂಡರು ಅಂತ ಯಾರು ಅವ್ರ ನೇಮಕ ಮಾಡಿದಾರ ಗೊತ್ತಿಲ್ಲ. ಅವರೆಲ್ಲ ಸ್ವಯಂ ಮುಖಂಡರು, ಅವರು ಸ್ವಯಂ ಘೋಷಿತ ಮುಖಂಡರು. ಇಲ್ಲಿ ಮುಸ್ಲಿಂ ಮುಖಂಡರೇ ಇಲ್ಲ. 30 ವರ್ಷ ಆಯ್ತು ಸತ್ತೋಗಿ ಮುಸ್ಲಿಂ ಮುಖಂಡರು ಎಲ್ಲ. ನಮ್ಮ ಕಂಬರಸ್ಥಾನಲ್ಲಿ ಇದ್ದಾರೆ, ಬಾಗೇಪಲ್ಲಿ ರೋಡ್ ಅಲ್ಲಿ. ಮುಸ್ಲಿಂ ಮುಖಂಡರು ಅಂದ್ರೆ ಯಾರು? ಇಡೀ ನಮ್ಮ 2 ಡಿಸ್ಟಿಕ್ ಅಲ್ಲಿ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಮುಸ್ಲಿಂ ಮುಖಂಡರು ಅನ್ನೋದೇ ಇಲ್ಲ. ಇವರು ಸ್ವಯಂ ಘೋಷಿತ ಮುಖಂಡರು, ಇವರೆಲ್ಲ ಇವ್ರ ಮುಖಂಡರಲ್ಲ. ಇವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಸ್ವಲ್ಪ ಕೆಲಸ ಕಾರ್ಯಗಳಿತ್ತು, ಬ್ಯುಸಿ ಆಗಿದ್ದೆ. ಈಗ ಮಾತಾಡೋಂಥದ್ದಲ್ಲ, ಎಲ್ಲ ರೆಡಿ ಆಗಿದೆ, ಮಾತಾಡ್ತೀನಿ. ಸ್ವಲ್ಪ ತಾಳ್ಮೆಯಿಂದ ಇರಿ, ನಿಮ್ಗೆ ಕರಿತೀನಿ, ಕೊಡ್ತೀನಿ, ಖಂಡಿತ ಮಾತಾಡ್ತೀನಿ ಅದರ ಬಗ್ಗೆ.